ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಾವು ಕೊಟ್ಟಂತ ಕಾರ್ಯಕ್ರಮಗಳು, ಕಿಸಾನ್ ಸನ್ಮಾನ್ ಯೋಜನೆ 6,000 ಕೇಂದ್ರದಿಂದ ಕೊಟ್ಟರೆ 4,000 ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೊಡ್ತಾ ಇದ್ದೆ. ಯಾತಕ್ಕೆ ನಿಲ್ಲಿಸಿದ್ರೆ ಹೇಳ್ತೀರೇನು? ಹೇಳ್ತೀರಾ? ನಿಮ್ಮ ಸರ್ಕಾರ ದಿವಾಳಿ ಆಗಿದೆ, ಪಾಪರ್ ಆಗಿದೆ. ಸಿದ್ದರಾಮಯ್ಯನವರೇ, ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತವೇನೋ ಭ್ರಮೆನಲ್ಲಿರುವಂತ ನೀವು, ನಿಮ್ಮ ಕನಸು ನೆನಸಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋರಿದ್ದೇವೆ. ಸೂರ್ಯ ಚಂದ್ರರಷ್ಟು ಸತ್ಯನೋ ಅಷ್ಟೇ ಸತ್ಯ. ನಾನು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಹೇಳಿದ್ದೇನೆ, ಮೋದಿಜಿಯವರೇ, ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೇನೆ. ನೀವು ದಯಮಾಡಿ ಹೇಳಬೇಕು, ಕೈ ಎತ್ತಿ. ಯಡಿಯೂರಪ್ಪನವರೇ, ನಾವು ಬಸವರಾಜ ಬೊಮ್ಮಾಯಿಯವರನ್ನು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿ ಕಳಿಸ್ಕೊಡ್ತೇವೆ ಅಂತ ಹೇಳಿ ನೋಡೋಣ. ನಮ್ಮ ತಾಯಂದ್ರು ಇಲ್ಲಿ ಸೇರಿದ್ದೀರಾ? ನಾನು ನಮ್ಮ ತಾಯಂದ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಆ ಕಾಲದಲ್ಲಿ ಕೊಟ್ಟಂತ ಬಡವನ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ, ಅವಳು 18 ವರ್ಷ ಆಗ 1.25 ಲಕ್ಷ ರೂಪಾಯಿಗೆ ಬರ್ತಾ ಇದೆ. ಯಾಕೆ ನಿಲ್ಸಿದ್ರಿ ಸಿದ್ದರಾಮಯ್ಯನವ್ರೆ? ಯಾಕೆ ನಿಲ್ಸಿದ್ರಿ? ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಸಿದ್ರಿ, ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಸಿದ್ರಿ, ನೀರಾವರಿ ಯೋಜನೆಗಳು ನಿಲ್ಸೋಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ನಾನು ಕೇಳ್ತೇನೆ, ಈ ಸರ್ಕಾರವನ್ನ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕೇನಿದೆ ಅನ್ನೋದ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲ ಕಾಂಗ್ರೆಸ್ನವರಲ್ಲಿ.